ಮತ್ತೊಬ್ಬ ಶ್ರೀಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಉಪಜಾತಿಗಳನ್ನು ಸೃಷ್ಟಿಸಿ ವೀರಶೈವ ಲಿಂಗಾಯತರ ಸಂಖ್ಯೆ ಇಳಿಸಲಾಗಿದೆ. ಒಳಜಾತಿಗಳ ವರ್ಗೀಕರಣ ಸರಿಯಲ್ಲ ಅಂತ ರಂಭಾಪುರಿ ಶ್ರೀಗಳು ಕೂಡ ಹೇಳಿದ್ದಾರೆ. ಜಾತಿ ಗಣತಿಗೆ ಮತ್ತೊಬ್ಬ ಶ್ರೀಗಳ ತೀವ್ರ ವಿರೋಧ. ಲಿಂಗಾಯತ ಸಮುದಾಯದಲ್ಲಿ, ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಉಪವರ್ಗಗಳನ್ನು ಸೃಷ್ಟಿಸುವ ಮುಖಾಂತರ ನಮ್ಮ ಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ. ಇದು ಸರಿಯಲ್ಲ, ಬೇಕು ಅಂತಲೇ ಮಾಡಿದ್ದಾರೆ ಅಂತಕ್ಕಂಥದ್ದು ರಂಭಾಪುರಿ ಶ್ರೀಗಳ ಅಭಿಪ್ರಾಯ. ನಮ್ಮ ಜೊತೆಗೆ ಜಗದ್ಗುರು ಶ್ರೀ ರಂಭಾಪುರಿ ಶ್ರೀಗಳಿದ್ದಾರೆ. ಅಜರ ನಾಳೆ ಸಚಿವ ಸಂಪುಟ ಕರೆದಿರುವಂಥದ್ದು ಜಾತಿ ಗಣತಿ ಬಗ್ಗೆ, ಇದರಲ್ಲಿ ಈಗಾಗಲೇ ಸೋರಿಕೆ ಆಗಿರುವಂಥದ್ದು, ಲಿಂಗಾಯತ ಸಮುದಾಯವನ್ನು ಕಡಿಮೆ ತೋರಿಸಿರುವಂಥದ್ದು, ಈ ಬಗ್ಗೆ ಏನು ಹೇಳ್ತೀವಿ? ಈಗ ನಾಳೆ ಸಚಿವ ಸಂಪುಟದ ಸಭೆ ಒಂದು ಕಡೆ ಇದೆ, ಇನ್ನೊಂದು ಕಡೆ ಯಾರು ಅನ್ಯಾಯಕ್ಕೆ ಒಳಗಾಗಿದೆ ಆ ಸಮುದಾಯದ ಜನರು ಅವರು ಕೂಡ ಪ್ರತ್ಯೇಕವಾಗಿ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ಎಲ್ಲರಿಗೂ ಕೂಡ ಗೊತ್ತಾಗುವಂಥದ್ದು. ವೀರಶೈವ ಲಿಂಗಾಯತ ಅಖಂಡವಾದಂಥ ಸಮಾಜ, ಈ ಸಮಾಜದಲ್ಲಿರುವಂಥ ಒಳಜಾತಿಗಳನ್ನು ವರ್ಗೀಕರಣ ಮಾಡಿ ಒಟ್ಟು ಸಂಖ್ಯೆಯನ್ನು ಭಾಳಷ್ಟು ಕಡಿತಗೊಳಿಸಿದ್ದಾರೆ. ಅದು ಆಗಬಾರ್ದು. ಅವು ವೀರಶೈವ ಧರ್ಮದ ಯಾವುದೇ ಒಳಪಂಗಡಗಳು ಇದ್ದರೂ ಕೂಡ ಅವರು ಮೂಲ ವೀರಶೈವ ಲಿಂಗಾಯತರೇ ಹೊರತು ಆ ಒಳ ಜಾತಿಗಳು ಇಲ್ಲಿ ನಮೂದನಿಗೆ ಬರೋದಿಲ್ಲ. ಅದನ್ನು ರಾಜಕೀಯ ಮುತ್ಸದ್ದಿಗಳು ಸರಿಯಾಗಿ ಪರಾಮರ್ಶಿಸಿ ಒಳ್ಳೆಯ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಅದಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ನಡ್ಕೊಂಡ್ರೆ ಯಾರು ಈ ಕೃತ್ಯಗಳನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಪ್ರಾಯಶ್ಚಿತ್ತವನ್ನು ಅವರು ಅನುಭವಿಸುವಂಥದ್ದು ಶತಸಿದ್ಧ. ಶ್ರೀಗಳ ಮತ್ತು ಅದನ್ನು ಜಾತಿ ಗಣತಿಯನ್ನು ಮತ್ತೆ ಪುನರ್ ಪರಿಶೀಲಿಸಬೇಕು ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಗರ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ. ಹಲವಾರು ಮಠಾಧೀಶರು ಕೂಡ ಈಗ ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರುವಾಗಿದ್ದಾರೆ. ಗದಗದ ತೋಂಟದಾರ್ಯ ಶ್ರೀಗಳು ಕೂಡ ಇದು ಸರಿಯಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ಈಗ ರಂಭಾಪುರಿ ಶ್ರೀಗಳು ನೋಡೋಣ, ಎಲ್ಲ ಮಠಾಧೀಶರು ಈ ರೀತಿ ವಿರೋಧ ಪಡಿಸಿದರೆ ಸರ್ಕಾರ ಕೂಡ ಒತ್ತಡಕ್ಕೆ ಸಿಲುಕುತ್ತೆ. ಹಾಗಾಗಿ ಇದೆಲ್ಲವನ್ನು ಪರಿಗಣಿಸಿಯೇ ನಾಳೆ ಚರ್ಚೆ ಮಾಡಬೇಕು ಕ್ಯಾಬಿನೆಟ್ನಲ್ಲಿ. ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ.